ರಾಮಭಟ್ರಿಗೆ 83ನೇ ವರ್ಷದಲ್ಲಿ ಆಗತಕ್ಕಂತಹ ಒಂದು ಸಹಸ್ರ ದರ್ಶನ ಶಾಂತಿಯು ಶ್ರೀ ಕ್ಷೇತ್ರ ಅಖಿಲೇಶ್ವರಲ್ಲಿ ಇವತ್ತು ನೆರವೇರಿದೆ. ಲೋಕದಲ್ಲಿ ಯಾವುದೇ ಶಾಂತಿ ಕರ್ಮ ಮಾಡಬೇಕಾದ್ರೆ ಅದಕ್ಕೆ ಇದಮಿತ್ತಂಬಿ ಅಂತ ಕಾರಣಗಳಿರ್ತದೆ. ಹಾಗಾಗಿ ನಮ್ಮಲ್ಲಿ ವಯೋವಸ್ಥ ಅನುಗುಣವಾಗಿ ಹೇಳಿದಂತಹ ಶಾಂತಿಗಳು 50ನೇ ವರ್ಷದಿಂದ ಆರಂಭ ಆಗ್ತವೆ. ವೈಷ್ಣವಿ, ವಾರುಣಿ, ಉಗ್ರರಥ, ಹಾಗೆ ಮೃತ್ಯುಂಜಯ, ಭೀಮರಥ, ಹೀಗೆ 80 ವರ್ಷಗಳಿಗೆ ಆಗುವಾಗ 81ನೇ ವರ್ಷಗಳಿಗೆ ಆಗುವಾಗ ಅದಕ್ಕೆ ಸಹಸ್ರ ಚಂದ್ರ ದರ್ಶನ ಅಂತ ಒಂದು ಶಾಂತಿ. ಒಬ್ಬ ಜೀವಾತ್ಮನು ಈ ಲೋಕಕ್ಕೆ ಬಂದು 100 ಪಾಡ್ಯದ ಚಂದ್ರನು ದರ್ಶನ ಮಾಡಿದ್ದಾನೆ ಎಂಬ ಅರ್ಥ. ಇದು ಬಹಳ ವಿರಳ, ಇದು ಎಲ್ಲರಿಗೂ ಸಿಗುವಂಥ ಯೋಗ ಅಲ್ಲ. ಶ್ರೀಯುತ ರಾಮಭಟ್ರಿಗೆ ಬಹಳ ಪುಣ್ಯ ಸಂಚಯದಿಂದ ಸಿಕ್ಕಿದಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಇದು ವಿಷಯ. ಹಾಗಾಗಿ ಅದಕ್ಕೋಸ್ಕರ ವೈದಿಕ ಪರಂಪರೆಯಲ್ಲಿ ಶೌನಕ ಕಾರಿಕೆಯಲ್ಲಿ ಸಹಸ್ರಚಂದ್ರ ದರ್ಶನ ಅಂತ ಹೇಳಿದ್ದಾರೆ. ಇದಕ್ಕೊಂದು ಶಾಂತಿ ಅಂತ ಹೇಳಿದ್ರೆ ಶಮ್ ಎಂಬ ಧಾತು ನಿಷ್ಪನ್ನವಾದ ಶಬ್ದ. ಎಲ್ಲ ರೀತಿಯಲ್ಲಿ ಶಾಂತಿ ಹೇಳಿ ನಮ್ಮಲ್ಲಿ ಏನಿರ್ತದೆ, ಒಂದು ಹೋಮ, ಒಂದಷ್ಟು ಊಟ ಮಾಡೋದು ಅಷ್ಟೇ ಅಲ್ಲ. ಆ ಶಾಂತಿಯಿಂದ ಸತ್ಫಲಗಳು ಪ್ರಾಪ್ತಿಯಾಗಬೇಕು. ಶಾಂತಿಯಿಂದ ಮಾನಸಿಕ ನೆಮ್ಮದಿ, ಜೀವನದಲ್ಲಿ ಸುಭೀಕ್ಷೆ, ಎಲ್ಲ ಪರಿಪಕ್ವತೆ, ಇದೆಲ್ಲ ಶಾಂತಿಯಿಂದ ಸಿಗ್ತದೆ ಅಂತ ನಂಬಿಕೆ ವಿಶ್ವಾಸದಲ್ಲಿ ವೈದಿಕ ಪರಂಪರೆಯಲ್ಲಿ ಅದಕ್ಕೆ ವಿಶೇಷವಾದ ಸ್ಥಾನ. ಹಾಗಾಗಿ ಅವರು ಒಂದು ಶಾಂತಿ ಮಾಡಿದರೆ ಹೇಗೆ ಅಂತ ಹಾಗೆ ಆರಂಭ ಮಾಡಿ ಇವತ್ತು ಶಾಂತಿಯನ್ನು ಮಾಡಿ ಈಗ ಪರಿಸಮಾಪ್ತಿಯಾಗಿದೆ. ಮಂತ್ರಾಕ್ಷತೆಯಲ್ಲಾಗಿ ಈಗ ಊಟದ ಈ ವೇಳೆಗಳಿಗೆ ಶ್ರೀಯುತ ರಾಮಭಟ್ರು ನಮ್ಮ ಇಲ್ಲಿ ಪೊಳಲಿಯ ದೇವಸ್ಥಾನದ ವೆಂಕಟರಮಣ ಭಟ್ಟು ಮತ್ತು ಭಾಗೀರಥಿ ಅಮ್ಮನವರ 4ನೇ ಮಗನಾಗಿ ಹುಟ್ಟಿದವರು. ಆರಂಭದಲ್ಲಿ ಬಹಳ ಕಷ್ಟಕರವಾದಂತಹ ಪ್ರಾಥಮಿಕ ಶಿಕ್ಷಣಗಳೆಲ್ಲ ಮಾಡಿ ಆಮೇಲೆ ಸ್ವಪ್ರಯತ್ನದಿಂದ ಅವರು ವಿಶೇಷವಾದಂತಹ ಸ್ನಾತಕ ವಿದ್ಯೆಯನ್ನು ಕಲಿತು ಅವರು ಮೊಡಂಕಾಪು ಹೈಸ್ಕೂಲಲ್ಲಿ ಅವರು ಅಧ್ಯಾಪಕರಾಗಿ, ಕಾರ್ಮೆಲ್ಲ ಹೈಸ್ಕೂಲ್ ಅಧ್ಯಾಪಕರಾಗಿ ತಮ್ಮ ಜೀವನವನ್ನು ಸಾಗಿಸಿಕೊಂಡು ಬಂದವರು. ಯಾವತ್ತೂ ಕೂಡ ಒಂದು ಮನೆತನದ ಗೌರವಗಳನ್ನು ನಾವು ಇಟ್ಟುಕೊಂಡು ಹೋದರೆ ಭಗವಂತ ನನ್ನ ಕೈ ಬಿಡುವುದಿಲ್ಲ ಎಂಬುದಕ್ಕೆ ಶ್ರೀಯುತ ರಾಮಭಟ್ರೆ ಸಾಕ್ಷಿ. ಅವರು ಆಮೇಲೆ ಸ್ವಲ್ಪ ಈ ವಿಷಯಗಳ ಬಗ್ಗೆ, ವೈದಿಕ ಪರಂಪರೆ, ಸನಾತನ ಸಂಸ್ಕೃತಿಯ ಬಗ್ಗೆ ಎಲ್ಲ ತಿಳ್ಕೊಂಡು ಸ್ವಲ್ಪ ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿ ಪೊಳ್ಳಿ ದೇವಸ್ಥಾನ ಒಬ್ಬರು ಅರ್ಚಕರು, ಪ್ರಧಾನ ಅರ್ಚಕರು ಎಂಬ ಹಾಗೆ ಊಹಿಸಿಕೊಂಡವರು. ಅಲ್ಲದೆ ಈ ಅಖಿಲೇಶ್ವರ ದೇವಸ್ಥಾನಕ್ಕೆ ಅವರು ಈ ಅಖಿಲೇಶ್ವರ ದೇವಸ್ಥಾನದಲ್ಲಿ ಇದರ ಆರಂಭದ ಲಾಗ ಆಯಿತು. ಈ ದೇವಸ್ಥಾನದಲ್ಲಿ ಅವರು ಸಾಧಾರಣ ಒಂದು 50 ವರ್ಷ ಈ ದೇವಸ್ಥಾನದಲ್ಲಿ ಅವರು ಕಾರ್ಯದರ್ಶಿಯಾಗಿ ಸೇವೆಯನ್ನು ಕೊಟ್ಟು ಇವತ್ತು ಕೂಡ ಸಕ್ರಿಯವಾಗಿದ್ದಾರೆ. ಹಾಗಾಗಿ ಅಲ್ಲದೆ ನಮಗೂ ಒಂದು ಹಿಮೆ ಅಂದರೆ ರಾಮಭಟ್ರು ನಮ್ಮವರಾಗಿ ನಮಗೆ ಅವರು ಸ್ವಲ್ಪ ಬಂಧುಗಳು ಮತ್ತು ಶಿಷ್ಯರು. ಆದ್ದರಿಂದ ನಮಗೆ ಈ ಪೊಳಲಿ ಭಟ್ರುಗಳೆಲ್ಲ ನಮಗೆ ಸಂಬಂಧವೂ ಉಂಟು ಮತ್ತು ನಮಗೆ ಶಿಷ್ಯವರ್ಗವು. ಆದ್ದರಿಂದ ನಮಗೊಂದು ಹೆಮ್ಮೆಯ ಕೆಲಸ ಅಂತ ಹೇಳಿದರೆ ನಮ್ಮ ಈ ಪರಿಸ್ಪಂದದಲ್ಲಿ ಇಷ್ಟು ಆಯುಷ್ಯ, ಮದುವೆಯಾಗಿ 50 ವರ್ಷ ಕಳೆಯುವುದು, ಆಮೇಲೆ 83 ವರ್ಷ ಜೀವನ ಮಾಡೋದು, ಇವತ್ತು ಕೂಡ ಕರೆಕ್ಟ್ ಇದ್ದಾರೆ. ಮತ್ತು ವಯೋಮಾನಕ್ಕೆ ಅನುಗುಣವಾಗಿ ಕೆಲವು ಕಿವಿ ಒಂದು ಕೇಳುವುದಿಲ್ಲ, ಅದರಲ್ಲಿ ಇರುವಂಥದ್ದು. ಆದರೆ ಸಾಮಾನ್ಯ ಮಟ್ಟಿಗೆ ಆರೋಗ್ಯವಾಗಿದ್ದಾರೆ. ಇದಕ್ಕೆಲ್ಲ ಆರೋಗ್ಯಂ ಇಚ್ಛೇತ್ ಭಾನುನ, ಸೂರ್ಯನಿಂದ ರವಿಯಿಂದ ಆರೋಗ್ಯ ಸಿಗುವಂಥದ್ದಂತೆ. ಹಾಗಾಗಿ ಅವರಿಗೆ ಅದೆಲ್ಲ ಸಂಪೂರ್ಣವಾಗಿ ಸಿಕ್ಕಿದೆ. ಒಳ್ಳೆಯ ರೀತಿಯಲ್ಲಿ ಎಲ್ಲ ಕೆಲಸವನ್ನು ಮಾಡ್ತಾರೆ. ಇವತ್ತು ಕೂಡ ಫೋನ್ನಲ್ಲಿಯೂ ಮಾತಾಡ್ತಾರೆ, ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಪ್ರೇರೇಪಣೆ ಬಂದಿದೆ. ಕೆಲವು ಸತಿ ಏನಾಗ್ತದೆ ಅಂತ ಹೇಳಿದ್ರೆ, ಆಯುಹು ವಿತ್ತಂ ಕರ್ಮಚ ಉದ್ಯೋಗಮೇವಚ ಗರ್ಭತ್ರೀವರೇಣ ಎಂಬ ಹಾಗೆ ಒಬ್ಬ ಜೀವಾತ್ಮನಿಗೆ ತಾಯಿಯ ಹೊಟ್ಟೆಯಲ್ಲಿರೋದೇ ನಿಗಂಟಾಗ್ತದೆ. ಅವನಿಗೆ ಎಲ್ಲಿ ಬದುಕಬೇಕು, ಅವನ ಉದ್ಯೋಗ ಏನು, ಅವ್ರಿಗೆ ಎಷ್ಟು ಸಂಪಾದನೆ ಮಾಡಬೇಕು, ಅವನಿಗೆ ಆಯುಷ್ಯ ಎಷ್ಟು, ಇದು ತಾಯಿಯ ಹೊಟ್ಟೆಯಲ್ಲಿರೋದೇ ಒಬ್ಬ ಜೀವಾತ್ಮನಿಗೆ ನಿಗಂಟಾಗ್ತದೆ. ಹಾಗೆ ನಾವು ಕೇಳ್ತೇವೆ ದೇವರಲ್ಲಿ, ಯಾಕೆಂದ್ರೆ ನಾವೆಲ್ಲ ನನಗೆ ಹೆಚ್ಚು ಆಯುಷ್ಯ ಕೊಡು, ಸಂಪತ್ತು ಕೊಡು ಅಂತ ಕೇಳ್ತೇವೆ. ಆದರೆ ಅವರು ಯುದ್ಧದಲ್ಲಿ ವಿಶೇಷವಾದಂತಹ ಹಿತಮಿತವಾದಂತಹ ಜೀವನ ನಡೆಸಿಕೊಂಡು ವಿಶೇಷವಾಗಿ ನಮ್ಮ ಇಲ್ಲ ಪರಿಸ್ಥಿತಿಯಲ್ಲಿ ರಾಮಭಟ್ರು ಬಹಳ ಎಲ್ಲರಿಗೂ ಕೂಡ ಚಿರಪರಿತರಾಗಿ ತನ್ನ ವಿಷಯಗಳು ಮಾತ್ರ ಅಲ್ಲದೆ ಸಮಾಜದ ವಿಷಯದಲ್ಲೂ ಕೂಡ ಸ್ವಲ್ಪ ಅದಕ್ಕೆ ತನ್ನ ದಾಯಭಾಗವನ್ನು ಕೊಟ್ಟು ಗುರುತಿಸಿಕೊಂಡಂತಹ ವ್ಯಕ್ತಿಯು. ಬೇರೆ ಬೇರೆ ಕೆಲವು ಸಂಘ ಸಂಸ್ಥೆಗಳಲ್ಲೂ ಇದ್ದಾರೆ ಮತ್ತು ನಮ್ಮ ವೈದಿಕ ಸನಾತನ ಸಂಸ್ಕೃತಿಯ ಬಗ್ಗೆ ಹೆಚ್ಚು ಆಸಕ್ತಿ ಇದ್ದವರು. ಅವ್ರು ಏನಾದ್ರು ಒಂದು ವಿಷಯಗಳು ನಡೆದರೂ ಕೂಡ ಹಾಗೆ ಹೇಳ್ತಾರೆ, ಅದು ಹಾಗೆ ಆಗಬಾರ್ದಿತ್ತಲ್ಲ, ಅದು ಹೀಗೆ ಆಗಬೇಕಲ್ಲ ಅಂತ ಹೇಳಿ ಒಂದು ಕಳಕಳಿ ಇರುವವರು. ಅಂತಹ ವ್ಯಕ್ತಿ ಅವರು ಇವತ್ತು ಸಾರ್ಥಕವಾದ ಜೀವನ ನಡೆಸಿ ಗಂಡ ಹೆಂಡತಿಯರು ಇವತ್ತು ಮನೆ ಜಾಗ ಸ್ವಲ್ಪ ಸೌಕರ್ಯ ಕಡಿಮೆ ಇದ್ದ ಕಾರಣ ನಮ್ಮ ಈ ಅಖಿಲೇಶ್ವರ ದೇವಸ್ಥಾನದಲ್ಲಿ ಇವತ್ತು
ಸಹಸ್ರ ಚಂದ್ರ ದರ್ಶನ. ಕೆಲವರು ಗೊತ್ತಿಲ್ಲ ಈ ಸಹಸ್ರ ದರ್ಶನ ಅಂದರೆ ಏನು ಅಂತೇಳಿ. ಒಬ್ಬ ಜೀವಾತ್ಮನು 100 ಚಂದ್ರನನ್ನು 1000 ಚಂದ್ರನನ್ನು ಅವ ಹುಟ್ಟಿದ ಮೇಲೆ ಆಗಿದೆ ಅಂತ ಪಾಡ್ಯ ಚಂದ್ರ. ಹಾಗಾಗಿ ಅದು ಬಹಳ ವಿಶೇಷವಾದ ವಿಚಾರಗಳು. ಅದಕ್ಕೊಂದು ಮಂತ್ರವನ್ನು ಹೇಳಿದ್ದಾರೆ, ನವೋ ನವೋ ಭವತಿ ಜಾಯಮಾನ. ಹೊಸತುಗಳು ಸಿಗುವ ಹಾಗಾಗಿ ನಮ್ಮಲ್ಲಿ ಯಾವುದೂ ಕೂಡ ಹಳತಲ್ಲ. ಪುನಃ ನಾವು ಜೀವನದಲ್ಲಿ ನವನೋನ್ಮೇಷ ಶಾಲಿನಿಯಾಗಿ ಬೆಳಿಬೇಕು. ನಾವು ಒಳ್ಳೆ ರೀತಿಯಲ್ಲಿ ಇರಬೇಕು, ಜೀವನದಲ್ಲಿ ಹೊಸತನ್ನು ಕಾಣಬೇಕು. ಮತ್ತು ಹೊಸ ಚಿಗುರು ಹಳೆ ಬೇರು ಎರಡೂ ಸೇರಿದರೆ ಜೀವನದಲ್ಲಿ ಸಾರ್ಥಕತೆ ಅಂತ ಇದನ್ನೆಲ್ಲ ರೂಢಿಸಿಕೊಂಡು ಬಂದವರು. ಹಾಗಾಗಿ ಅರ್ಥವತ್ತಾದ ಕ್ರಿಯೆಯನ್ನು ಇವತ್ತು ನಡೆಸಿದ್ದಾರೆ. ದಂಪತಿಗೆ ಆಯುರಾರೋಗ್ಯ ಭಾಗ್ಯವನ್ನು ಭಗವಂತ ಅನುಗ್ರಹ ಮಾಡಲಿ. ಇನ್ನೂ ಹೆಚ್ಚು ಅವರಿಗೆ ಒಳ್ಳೆಯ ರೀತಿಯಲ್ಲಿ ಎಲ್ಲ ವಿಷಯದಲ್ಲಿ ಸ್ಪಂದಿಸುವಂಥ ಶಕ್ತಿಯನ್ನು ಭಗವಂತ ಅನುಗ್ರಹ ಮಾಡಲಿ. ಮತ್ತು ನಮಗೆಲ್ಲ ಇವತ್ತು ಬಂದವರಿಗೆಲ್ಲ ಏನಂದರೆ ರಾಮಭಟ್ರ ಶಾಂತಿ, ರಾಮಭಟ್ರ ತುಂಬ ಜನ ಬಂದು ಸೇರಿದ್ದಾರೆ ಇವತ್ತು. ಯಾಕೆ ಹೇಳಿದರೆ ನಾವು ಆ ಶಾಂತಿಯನ್ನು ಮಾಡಿ ಎಲ್ಲರೂ ಬಂದು ಒಳ್ಳೆಯದಾಗಲಿ ಅಂತ ಹೇಳಿದ್ರೆ ಒಳ್ಳೆಯದಾಗ್ತೇವೆ ನಂಬಿಕೆ ವಿಶ್ವಾಸದಲ್ಲಿ ನಮ್ಮ ಸಂಸ್ಕೃತಿ ಹೋಗೋದು. ಭಗವಂತ ಎಷ್ಟು ನಮಗೆ ನಮ್ಮ ಪ್ರಾರಬ್ಧ ಕರ್ಮ ಎಷ್ಟು ಆಯುಷ್ಯ ಅಥವಾ ಎಷ್ಟು ಕರ್ಮದೋಷಗಳಿದ್ದರೂ ಕೂಡ 10 ಜನರು ಒಳ್ಳೆಯದಾಗಲಿ ಅಂತ ಹೇಳಿದರೆ ಒಳ್ಳೆಯದಾಗ್ತದೆ ಎಂಬ ಭಾವನೆಯಿಂದಲೇ ನಡೆದು ಬಂದಂತಹ ಸಂಸ್ಕಾರ. ಹಾಗಾಗಿ ಎಲ್ಲರೂ ಬಂದವರು ಇವತ್ತು ಹೇಳ್ತಾರೆ ರಾಮಭಟ್ರು 100 ವರ್ಷ ಬದುಕಿ ಶತಮಾನಂ ಭವತಿ ಶತಾಯು ಎಂಬ ಹಾಗೆ ಎಲ್ಲರೂ ಕೂಡ ಹಾರೈಕೆಯನ್ನು ಕೊಡ್ತಾ ಇದ್ದಾರೆ. ಅಂತಹ ರಾಮಭಟ್ರಿಗೆ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಆಯುರಾರೋಗ್ಯ ಭಾಗ್ಯ, ಮಾನಸಿಕ ನೆಮ್ಮದಿ, ಮಕ್ಕಳಿಂದೆಲ್ಲ ವಿಶೇಷವಾಗಿ ಅವರಿಗೆ ಬೇಕಾದಂಥ ನೆರವು ಇದೆಲ್ಲ ಸಿಕ್ಕಿ ಅವರಿಗೆ ದೇವರು ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದೇನು ಅಂತ ಹೇಳಿದರೆ ಶಾಂತಿ ಮಾಡದಿದ್ದರೆ ನಮ್ಮ ಸಮಾಜದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಯಾವ ಪೂಜೆ ಯಾವ ಶಾಂತಿ ಮಾಡಿದ್ರು ಕೂಡ ಭಟ್ರೆ ನೀವು ಶಾಂತಿ ಯಾಕೆ ಮಾಡಲಿಲ್ಲ ಕೇಳೋರು ಯಾರೂ ಇಲ್ಲ, ಮಾಡಲಿಲ್ಲ ಆಗಲಿಲ್ಲ ಅಂತ. ಆದರೆ ಹಠಕಟ್ಟಿ ಮಾಡಬೇಕೆಂಬ ಭಾವನೆ ಉಂಟು, ಅದು ಬಹಳ ಮುಖ್ಯ. ಇವತ್ತು ಯಾವ ಶಾಂತಿ ಮಾಡೋದು ಅಷ್ಟು ಸುಲಭ ಇಲ್ಲ. ಯಾಕಂದರೆ ಜನರನ್ನು ಸೇರಿಸಬೇಕು, ಆಮೇಲೆ ನಡಿಬೇಕು, ಅದಕ್ಕೆ ಬೇಕಾದ ಲವಲವಿಕೆ ಬೇಕು, ಆ ವಸ್ತುಗಳನ್ನು ಸಂಗ್ರಹ ಮಾಡಬೇಕು. ಆದ್ದರಿಂದ ನಮ್ಮಲ್ಲಿ ಹೇಗೆಂದರೆ ದೀಯತೆ ಅನೇತಿ ಮತ್ವ ಯದ್ದಾನಂ ದೀಯತೆ ದೇಶೇ ಕಾಲೇ ಪಾತ್ರೇ ಚ ಅತದ್ದಾನಂ ಸಾಧ್ಯ. ಇದು ಭಗವದ್ಗೀತೆಯಲ್ಲಿ ಹೇಳಿದಂಥ ಶ್ಲೋಕ. ಕೊಡಬೇಕು, ಮಾಡಬೇಕು. ಅವ್ರು ನನ್ನ ತುಂಬ ಒಂದು ಮಾತು ಹೇಳಿದರು, ನನಗೆ ನಿಂತಾಗಬೇಕು, ನಾನು ಒಂದು ಸ್ವಲ್ಪ ಮಾಡುವ ಪೂಜೆ ಹೋಮ ಮಾಡುವ ಅಂತ ಆ ರೀತಿಯ ಭಾವನೆಯಿಂದ ತಂದಿದ್ದಾರೆ. ಉದಾತ್ತವಾದ ಭಾವನೆಗಳು ಮನುಷ್ಯನಿಗೆ ಅದು ಬಹುವಂಥದ್ದು ಸಾಮಾನ್ಯವಾಗಿ ಮೆಚ್ಯೂರಿಟಿ ಆದಾಗ ಪರಿಪಕ್ವ. ಇಲ್ಲದೆ ಎಲ್ಲರೂ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಇನ್ನೂ ಸಂಪಾದನೆ ಮಾಡುವ, ಕ್ರೋಢೀಕರಿಸುವ, ಕೊಡೋದು ಬೇಡ ಅಂತ ಅಂತಹ ಉದಾತ್ತ ಭಾವನೆಗಳಲ್ಲಿದ್ದು ಒಳ್ಳೆಯ ಕೆಲಸವನ್ನು ನೆರವೇರಿಸಿದ್ದಾರೆ. ಆದ್ದರಿಂದ ಆ ಧನ್ಯತೆಯ ಒಂದು ಪ್ರತೀಕವೂ ಅವರಲ್ಲಿ ಉಂಟು, ಧನ್ಯತೆಯ ಭಾವನೆಯೂ ಅವರಲ್ಲಿ ಉಂಟು. ಭಗವಂತ ಎಲ್ಲ ಅರಿಷ್ಟವನ್ನು ಪರಿಹಾರ ಮಾಡಲಿ. ಇವತ್ತು ಭಾಗವಹಿಸಿದರೂ ಕೂಡ ಒಳ್ಳೆಯ ಕೆಲಸಕ್ಕೆ ಭಾಗವಹಿಸಿದರೆ ಫಲ ಉಂಟಂತೆ. ಕರ್ತ ಕಾರಯಿತ ಚೈವ ಪ್ರೇಕ ಚಾನುಮೋದಕ ಚತ್ವಾರ. ಮಾಡಿದವ, ಮಾಡಿಸಿದವ, ನೋಡಿದವ ಎಲ್ಲರಿಗೂ ಒಳ್ಳೆಯ ಫಲ. ಹಾಗಾಗಿ ಸಹಸ್ರ ದರ್ಶನ ಬಹಳ ವಿರಳ. ಇದರಲ್ಲಿ ಭಾಗಿಸುವವರು ಎಲ್ಲರಿಗೂ ಕೂಡ ಒಂದು ಹೀಗೊಂದು ಹೋಮ ಉಂಟು ಅಂತ ಹೇಳೋದು. ಹಾಗಾಗಿ ಎಲ್ಲರಿಗೂ ಕೂಡ ಆ ಕ್ಷೇತ್ರ ನಿಯಾಮಕರಂಥ ಅಖಿಲೇಶ್ವರ, ಆ ರಾಜರಾಜೇಶ್ವರಿಯ ಮಹಾಗಣಪತಿ ಎಲ್ಲ ಅನುಗ್ರಹವನ್ನು ಮಾಡಲಿ. ಜೀವನದಲ್ಲಿ ಹಿತೋತ್ಕೇಶ ಧಾರ್ಮಿಕ ಸದ್ಬುದ್ಧಿಯನ್ನು ಅನುಗ್ರಹ ಮಾಡಿ ಒಳಿತನ್ನು, ಶ್ರೇಯಸ್ಸನ್ನು, ಮಂಗಲವನ್ನು ಅನುಗ್ರಹ ಮಾಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆ ರಾಮಭಟ್ರಿಗೆ ನಮ್ಮಿಂದ ಹಿರಿಯರಾದ್ದರಿಂದ ಶುಭವನ್ನು ಹಾರೈಸ್ತೇವೆ. ಎಲ್ಲರಿಗೂ ನಮಸ್ಕಾರ. ಬಂಧು ಮಿತ್ರರ ಸಮಾಗಮದಲ್ಲಿ ಪೊಳಲಿ ಅಮ್ಮನವರ ಆರಾಧಕ ಪೂಜೆಯವರು ಕೊಟ್ಟಾರಿಪಾಲೆಂಬಲ್ಲಿ ನೆಲೆಸಿರುವ ಅಧ್ಯಾಪಕರಾಗಿ ಅಪಾರ ಶಿಷ್ಯವೃಂದ ಹೊಂದಿರುವ ಶ್ರೀ ರಾಮಭಟ್ರು ನಮ್ಮ ಬಂಧುಗಳು, ಮಗಳ ಮಾವ. ಹೀಗೆ ಹಲವು ರೀತಿಯಲ್ಲಿ ಪ್ರಸಿದ್ಧರಾಗಿರುವ ಅವರ ಸಹಸ್ರ ಚಂದ್ರ ದರ್ಶನ ಶಾಂತಿ ಸರ್ವಸಾಮಾನ್ಯವಾಗಿದ್ದು ಮಾಡಲಿಕ್ಕೆ ಆಸ್ಪದ ಸಿಕ್ಕುವುದು ಕಮ್ಮಿ. ಅಂದರೆ 1000 ಚಂದ್ರನನ್ನು ದರ್ಶಿಸಬೇಕು. 1000 ಚಂದ್ರ ಜೀವನದಲ್ಲಿ ಅದು ಎಲ್ರಿಗೂ ಸಿಕ್ಕುವುದಿಲ್ಲ. ಆದರೆ ಪುಣ್ಯವಶಾತ್ ರಾಮಭಟ್ರಿಗೆ ಸಿಕ್ಕಿದೆ. ಅದರಲ್ಲಿ ನಾವೆಲ್ಲ ಪಾಲುದಾರರಾಗಬೇಕೆಂಬ ದೃಷ್ಟಿಯಿಂದ ಇಲ್ಲಿ ಬಂದು ವೈದಿಕ ಕಾರ್ಯಕ್ರಮದಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ, ಕೃತಾರ್ಥರಾಗಿದ್ದೇವೆ. ಇನ್ನೊಂದು ವಿಶೇಷ ಏನೆಂದರೆ ಪೊಳಲಿ ಅಮ್ಮನ ಪೂಜೆಯವರು ಇಲ್ಲಿ ಅಖಿಲೇಶ್ವರ ದೇವಸ್ಥಾನದಲ್ಲಿ ತನ್ನನ್ನು ಜೀವನದಲ್ಲಿ ತೊಡಗಿಸಿಕೊಂಡು ತಂದೆಯವರ ಕಾಲದಿಂದಲೇ ಪೂಜೆ ಹಾಗೆ ಇನ್ನಿತರವಾದ ಕಾರ್ಯಕ್ರಮಗಳು, ಜೀರ್ಣೋದ್ಧಾರಾದಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಸಾಮಾನ್ಯ 50 ವರ್ಷ ಯಾರೋ ಹೇಳಿದರು ಕ್ಕಿಂತ ಮೇಲ್ಪಟ್ಟು ಅಲ್ಲಿ ಕಾರ್ಯದರ್ಶಿಯಾಗಿ, ಅನ್ವರ್ಥವಾಗಿಯೂ ಕಾರ್ಯದರ್ಶಿಯಾಗಿ
ಇಲ್ಲಿಯ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಯುವುದಕ್ಕೆ ಬೇಕಾದ ಸ್ಥಿರವಾದ ವ್ಯವಸ್ಥೆಯನ್ನು ಬಂಧುಗಳಿಂದ ಮಿತ್ರರಿಂದ ಎಲ್ಲ ಪಡ್ಕೊಂಡು ಮಾಡಿದ ಒಂದು ಕೀರ್ತಿಯೂ ಅಲ್ಲಿದೆ. ಹೀಗೆ ಹಲವು ಸತ್ಕರ್ಮಗಳು ಜೀವನದಲ್ಲಿ ನಡೆಸಲಿಕ್ಕೆ ಆಸ್ಪದ ಬಂದಂಥ ಒಬ್ಬ ಮಹಾನ್ ವ್ಯಕ್ತಿ. ಅವರಿಗೆ ಇಬ್ಬರು ಗಂಡು ಮಕ್ಕಳು, ಒಬ್ಬರು ಮಗಳು, ಎಲ್ಲ ಚೆನ್ನಾಗಿದ್ದಾರೆ. ಹಾಗೆ ಇನ್ನು ಶೇಷಾಯುಷ ತೋಷಯಿ ಅಂತ ಇನ್ನು ಉಳಿದಿರುವ ಆಯುಷ್ಯ, ಪರಿಪೂರ್ಣ ಆಯುಷ್ಯವನ್ನು ದೇವರ ಕೂಡ ಅನುಗ್ರಹಿಸಿ ಅವರ ಮೂಲಕ ಸಮಾಜಕ್ಕೆ ಹಾಗೆ ಧಾರ್ಮಿಕ ಕ್ಷೇತ್ರಕ್ಕೆ ಎಲ್ಲ ರೀತಿಯಲ್ಲೂ ಸಾಕಷ್ಟು ಕೊಡುಗೆಯನ್ನು ಕೊಡುವಾಗ ಆಗಲಿ, ಮುಂದಿನ ಜೀವನ ಅವರಿಗೆ ಶಾಂತಿ ನೆಮ್ಮದಿಯೊಂದಿಗೆ ಜೀವಿಸುತ್ತಾ ಯೋಗ ಭಾಗ್ಯವನ್ನು ದೇವರು ಅನುಗ್ರಹಿಸಲಿ ಅಂತ ಎಲ್ಲರ ಪರವಾಗಿಯೂ, ಅವರ ಬಗ್ಗೆ ನಾನು ತಿಳಿದದ್ದು ಕಮ್ಮಿ, ತಿಳಿಲಿಕ್ಕಿರುವುದು ತುಂಬ. ಆದ್ದರಿಂದ ಎಲ್ಲರ ಪರವಾಗಿಯೂ ಹಾಗೆ ಅವರಿಗೆ ಅಭಿವಂದನೆ ಸಲ್ಲಿಸುತ್ತಾ ನಮಸ್ಕಾರ. ನಮಸ್ಸರ್ವೇಭ್ಯ. ಕೆ ರಾಮಭಟ್ಟರೆಂದು ಖ್ಯಾತರಾದ ಇವತ್ತಿನ ದಿವಸ ಸಹಸ್ರಚಂದ್ರ ದರ್ಶನ ಶಾಂತಿಯನ್ನು ಭಕ್ತಿಶ್ರದ್ಧೆಯಿಂದ ಭಗವಂತನಿಗೆ ಸಮರ್ಪಿಸಿದ ಪೊಳಲಿ ದೇವಸ್ಥಾನದಲ್ಲಿ ಅರ್ಚಕತನವನ್ನು ನಿರ್ವಹಿಸಿ ತನ್ನ ಜೀವನದಲ್ಲಿ ತಾನು ಅಧ್ಯಾಪಕನಾಗಿ ತನ್ನ ಅಧ್ಯಾಪನ ವೃತ್ತಿಯಿಂದ ಸಾವಿರಾರು ಮಂದಿ ಸತ್ಪ್ರಜೆಗಳನ್ನು ಸಿದ್ಧಪಡಿಸಿ ಲೋಕಕ್ಕೆ ಅನುಗ್ರಹಿಸಿದಂತಹ ಒಬ್ಬ ವಿಶಿಷ್ಟ ಸಾಧಕ ಶ್ರೀಯುತ ಪೊಳಲಿ ಕೆ ರಾಮಭಟ್ಟರು. ಅಖಿಲೇಶ್ವರನ ಸನ್ನಿಧಾನದಲ್ಲಿ ಬಹಳಷ್ಟು ದಿವಸ ಮೌನವಾಗಿ ಅವನ ಸೇವೆಯನ್ನು ಕಾರ್ಯದರ್ಶಿಗಳಾಗಿಯೋ ಜೀರ್ಣೋದ್ಧಾರ ಪ್ರಕ್ರಿಯೆಯ ಮುಂದಾಳುತ್ವವನ್ನು ವಹಿಸಿಕೊಂಡು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಶ್ರೀ ರಾಜರಾಜೇಶ್ವರಿಯ ಮತ್ತು ಅಖಿಲೇಶ್ವರನ ಸೇವೆಯಲ್ಲಿ ಕೃತಕೃತ್ಯತೆಯನ್ನು ಕಂಡವರು. ತಮ್ಮ ಜೀವನದಲ್ಲಿ ಅಧ್ಯಾಪನ ವೃತ್ತಿ ಎಂಬಂತಹ ಅತ್ಯಂತ ಪವಿತ್ರವಾದಂತಹ ವೃತ್ತಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ಜ್ಞಾನಯಜ್ಞವನ್ನು ಭಗವಂತನಿಗೆ ಸಮರ್ಪಿಸಿದವರು. ಅಲ್ಲದೆ ತನ್ನ ಇಬ್ಬರು ಆದರ್ಶ ಗಂಡು ಮಕ್ಕಳ ಮತ್ತು ಸೊಸೆಯಂದಿರ ಮತ್ತು ತನ್ನ ಪರಿವಾರದವರ ನೆರವಿನಿಂದ ಇಂದಿನ ದಿವಸ ಸಹಸ್ರಚಂದ್ರ ದರ್ಶನ ಶಾಂತಿಯನ್ನು ಶ್ರದ್ಧಾಭಕ್ತಿಯಿಂದ ಭಗವಂತನಿಗೆ ಸಮರ್ಪಿಸಿದಂತಹ ಸುಕ್ಷಣ ಅವರದ್ದು. ಈ ಸಂದರ್ಭದಲ್ಲಿ ನಾನೊಬ್ಬ ಅವರ ಅಭಿಮಾನಿಯಾಗಿ ಅವರನ್ನು ಅಭಿನಂದಿಸುವುದಕ್ಕೆ ನನಗೆ ಅರ್ಹತೆ ಇಲ್ಲ, ಅಭಿವಂದಿಸುತ್ತಿದ್ದೇನೆ. ನನ್ನ ಮತ್ತು ಅವರ ಪರಿಚಯ ನಮ್ಮ ಮನೆಯ ಮಗಳಾದ ಗಾಯತ್ರಿಯ ವಿವಾಹದ ನಂತರ ಪ್ರಾರಂಭವಾದದ್ದು. ಅವರ ಎರಡನೆಯ ಮಗನಿಗೆ ನಮ್ಮ ಮನೆಯ ಮಗಳೇನೆ ಎಂಬುದಾಗಿ ನಾವು ತಿಳಿದುಕೊಂಡಿರುವ ಮಧೂರಿನ ದೈವಜ್ಞ ಶ್ರೀ ರಂಗಾಭಟ್ಟರ ಮಗಳನ್ನು ವಿವಾಹವಾದಂದಿನಿಂದ ಅವರ ಮತ್ತು ನಮ್ಮ ಸಂಬಂಧ ಬೆಳೆದು ಬಂದಿದೆ. ಅದು ಯಾವುದೇ ವಿಧವಾದ ಕಶ್ಮಲವಿಲ್ಲದಂತಹ ಸಂಬಂಧ, ನಿರ್ವ್ಯಾಜವಾದಂತಹ ಪ್ರೇಮ ಮತ್ತು ಗೌರವಪೂರ್ಣವಾದಂತಹ ಸಂಬಂಧ. ಈ ಸಂದರ್ಭದಲ್ಲಿ ಆ ದಂಪತಿಗಳಿಗೆ ಶಿರಸ ವಂದಿಸಿ, ಸಹಸ್ರಚಂದ್ರ ದರ್ಶನ ಶಾಂತಿ ಎಂದರೆ ಜನ್ಮದಾರಭ್ಯ ಈ ಕ್ಷಣದ ಪರ್ಯಂತರ 1000 ಬಾರಿ ಶುಕ್ಲ ಪಕ್ಷದ ಬಿದಿಗೆಯ ಚಂದ್ರನನ್ನು ಸಂದರ್ಶಿಸಿದಂತಹ ಸುಕೃತವನ್ನು ಅನುಭವಿಸಿದ್ದನ್ನು ದೇವರಿಗೆ ಸಮರ್ಪಿಸುವ ಒಂದು ಸುಕೃತಾತ್ಮಕವಾದಂತಹ ಕಾಲ. ಈ ಕಾಲದಲ್ಲಿ ಆಡಂಬರಗಳಿಲ್ಲದೆ ತನ್ನ ಆಪ್ತರಿಗೆ, ತಮ್ಮ ಹಿತವಂತರಿಗೆ, ತಮ್ಮ ಮಿತ್ರರಿಗಷ್ಟೇ ಈ ಒಂದು ವಿಶೇಷವಾದಂತಹ ಕಾರ್ಯದಲ್ಲಿ ಹೇಳಿಕೆಯನ್ನಿತ್ತು. ದೇವರಿಗೆ ಪ್ರಿಯವಾಗಲೆಂಬಂತಹ ಸಮರ್ಪಣ ಭಾವದಿಂದ ತಮ್ಮ ಕುಲಪುರೋಹಿತರಾದಂತಹ ಪೊಳಲಿ ಅನಂತಪದ್ಮನಾಭ ಉಪಾಧ್ಯಾಯರ ಆಚಾರ್ಯತ್ವದಲ್ಲಿ ನಡೆದಂತಹ ಈ ಸತ್ಕ್ರಿಯೆ ನಮಗೆಲ್ಲ ಆದರ್ಶವಾದುದು. ಶ್ರೀಯುತ ಕೆ ರಾಮಭಟ್ಟರಿಗೆ ದೇವರು ಶತಾಯುಷ್ಯವನ್ನು ಅನುಗ್ರಹಿಸಲೆಂದು ಈ ಸಂದರ್ಭದಲ್ಲಿ ಅವರ ಪರವಾಗಿ ನಾನು ದೇವರಿಗೆ ತಲೆಬಾಗಿ ವಂದಿಸುತ್ತಾ, ದೇವರಲ್ಲಿ ಭಕ್ತಿಶ್ರದ್ಧೆಯಿಂದ
ಅವರ ಆಯುರ್ವೃದ್ಧಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ. ಅವರಂತಹ ಮಹನೀಯರಿರುವ ಕಾರಣದಿಂದ ಕಾಲಕಾಲಕ್ಕೆ ಈ ಇಳೆಗೆ ಮಳೆ ಬಂದು ಇಳೆ ಸಸ್ಯಶ್ಯಾಮಲೆಯಾಗಿ ಬೆಳಗುತ್ತಾ ಧರ್ಮ ಕರ್ಮಗಳು ಇವತ್ತಿಗೂ ನಮ್ಮ ಈ ದೇಶದಲ್ಲಿ ನಡೆಯುತ್ತಿವೆ ಅನ್ನುವುದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷವನ್ನು ಕೊಡುವ ಉತ್ಕೃಷ್ಟವಾದಂತಹ ಉತ್ತಮ ವಿಷಯ. ರಾಮಭಟ್ಟರ ಸ್ನೇಹ ನಮ್ಮ ಜೀವನದಲ್ಲಿ ಕೃತಕೃತ್ಯತೆಯನ್ನು ನಾವು ಹೊಂದುವುದಕ್ಕೆ ಕಾರಣವಾಗಿದೆ. ಆ ಮನೆತನ, ರಾಮಭಟ್ಟರ ಜೀವನ ಇನ್ನಷ್ಟು ಸನ್ಮಂಗಲವಾಗಿ ಉಜ್ವಲವಾಗಿ ಬೆಳಗಲೆಂದು ರಾಜರಾಜೇಶ್ವರಿಯಲ್ಲೂ ಅಖಿಲೇಶ್ವರನಲ್ಲೂ ನಮ್ಮ ಉಪಾಸ್ಯಮೂರ್ತಿ ಶ್ರೀ ಮಹಾಗಣಪತಿ ದೇವರಲ್ಲೂ ಪ್ರಾರ್ಥಿಸುತ್ತೇನೆ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ಈ ದಿನ ರಾಮಭಟ್ರವರ ಸಹಸ್ರದಿಂದ ದರ್ಶನ ಶಾಂತಿ ನಡೆಯಿತು. ಅವರು ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಚೆನ್ನಾಗಾಗಿದೆ. ಮತ್ತು ರಾಮಭಟ್ರು ಅಂತ ಹೇಳಿದರೆ ನಮಗೆ ಆತ್ಮೀಯರು ಹೌದು, ನಮ್ಮ ಸಂಸಾರದ ಒಂದು ಅವಿಭಾಜ್ಯ ತಂಗಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಅವರಿಗೆ ನಮ್ಮ ಮೇಲೆ ಅಷ್ಟು ಪ್ರೀತಿ. ನಾವು ಯಾವುದಕ್ಕೆ ಕರೆದರೂ ಎಲ್ಲ ಕಾರ್ಯಕ್ರಮ ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ. ಆದ್ದರಿಂದ ತುಂಬ ಅವರ ಮೇಲೆ ನಮಗೆ ಅಭಿಮಾನ ಉಂಟು. ಅದಕ್ಕೋಸ್ಕರವಾಗಿ ನಾನು ಹೋಗುವುದೆಲ್ಲ ಕಡಿಮೆ, ಆದರೆ ನಾನು ನಮ್ಮ ಸಂಸಾರನೆಲ್ಲ ಕರ್ಕೊಂಡು ಬಂದಿದ್ದೇನೆ. ಆದ್ದರಿಂದ ಅವರಿಗೆ ದೇವರು ಇನ್ನೂ 100 ವರ್ಷ ಆಯುಸ್ಸು ಕೊಟ್ಟು ಆ ರಾಜರಾಜೇಶ್ವರಿಯ ಸೇವೆಯನ್ನು ಮಾಡಲಿಕ್ಕೆ ಅನುಗ್ರಹಿಸಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಕೊಡ್ತೇನೆ. ಇವತ್ತಿನ ದಿನ ಇದು ಭಾಳ ಖುಷಿಯ ದಿನ. ಯಾಕಂದರೆ ನಾನು ಇವತ್ತು ಏನು ಮಾಡಿಕೊಂಡಿದ್ದೇನೆ ಇದೆಲ್ಲ ನಮ್ಮ ಗುರುಗಳಿಂದ. ರಾಮಭಟ್ರು ಅಂದರೆ ನಮ್ಮ ಗುರುಗಳು. ಮನೆಗೆ ಹೇಗೆ ಒಂದು ಫೌಂಡೇಶನ್ ಉಂಟು ಹಾಗೆ ನಮಗೆ ಉಂಟಲ್ಲ, ಅವರು ಒಂದು ಫೌಂಡೇಶನ್ ಸ್ಟೋನ್. 1966ರಲ್ಲಿ ಪ್ರಪ್ರಥಮವಾಗಿ ಅವರು ಅಧ್ಯಾಪಕ ವೃತ್ತಿಗೆ ನಮ್ಮ ಮಾಳ ಗ್ರಾಮಕ್ಕೆ ಬಂದು ಸೇರುವಾಗ ನಾನು 2ನೇ ಕ್ಲಾಸಿನಿಂದ 7ನೇ ಕ್ಲಾಸ್ವರೆಗೂ ನನಗೆ ಅವರು ಮಾಸ್ಟ್ರಾಗಿದ್ದರು. ನಮ್ಮ ಮಾಳ ಗ್ರಾಮದ ಗುರುಕುಲ ಶಾಲೆಯ ಮಾಸ್ಟ್ರಾಗಿದ್ದರು. ಅವರು ನಮಗೆ ಹಾಕಿಕೊಟ್ಟಂಥ ಹೆಜ್ಜೆ, ನಮಗೆ ಅವರು ಒಂದು ಕಲಿಸಿಕೊಟ್ಟಂಥ ವಿದ್ಯೆ, ಮುಂದೆ ನಾವು ಏನು ಮಾಡಬೇಕು ಅದಕ್ಕೆ ಎಲ್ಲ ನಮಗೆ ಮಾರ್ಗದರ್ಶನ. ಇವತ್ತು ನಾವು ಏನು ಮಾಡ್ತೇವೆ ಅದು ಆ ಗುರುಗಳಿಂದ. ಸೊ ಅವರದ್ದು 80ನೇ ಶಾಂತಿ ಇವತ್ತು. ನಾವು ತುಂಬ ಕಿರಿಯವರು, ನಾವು ಖಂಡಿತ ಆಶೀರ್ವಾದ ಕೊಡಲಿಕ್ಕಲ್ಲ, ನಾವು 100 ವರ್ಷ ಅವರು ಬದುಕೊಂಡು ಇಷ್ಟವರೆಗಿನ ಹಾಗೆ ಸುಖ ಸಂಸಾರವನ್ನು ನಡೆಸುವವರು ಆಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಅವರನ್ನು ಹರಸೋದು. ಭಾಳ ಒಳ್ಳೆ ಮನುಷ್ಯ. ಯಾಕಂತೇಳಿದರೆ ಭಾಳಷ್ಟು ಅಧ್ಯಾಪಕ ವೃಂದದವರು ಭಾಳಷ್ಟು ಕಷ್ಟಪಡ್ತಾರೆ ಮಕ್ಕಳನ್ನು ಮೇಲೆ ತರಲಿಕ್ಕೆ. ಆದರೆ 100ರಲ್ಲಿ 100 ಅಧ್ಯಾಪಕರು ಅಲ್ಲಿ ಒಂದು ಚೂರು 1% ಆದರೂ ಸ್ವಲ್ಪ ಅವರಲ್ಲಿ ಅವರ ಏನಾದರೂ ಫ್ಯಾಮಿಲಿ ಇದ್ದು ಏನಾದರೂ ಪ್ರಾಬ್ಲಮ್ ಇದ್ದು ಒಂದು ಸಲ ಆದರೂ ಅವರು ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಮಾತಾಡ್ಬೋದು, ಬರ್ತದೆ. ಆದರೆ ನಮ್ಮ ರಾಮಭಟ್ರು ಉಂಟಲ್ಲ, ಅವರು 365 ದಿವಸದಲ್ಲಿ 24 ಗಂಟೆಯು ಶಾಂತ ಮನುಷ್ಯ. ಕಲಿಸುವುದರಲ್ಲಿ ಕೂಡ ಹಾಗೆ ಭಾಳ ಒಂದು ಮಾರ್ಗದರ್ಶಕರು ಅಂತೇಳಿ, ನಾನು ಮಾರ್ಗದರ್ಶನ ನೀಡಿದವರು ಅಂತೇಳಿ ನಾನು ಅವರನ್ನು ಭಾಳಷ್ಟಾಗಿ ಅಭಿನಂದಿಸ್ತೇನೆ. ದೇವರು ಅವರಿಗೆ ಸುಖ ಶಾಂತಿ ನೆಮ್ಮದಿ ಅವರ ಇಡೀ ಕುಟುಂಬಕ್ಕೆ ಕೊಡಲಿ. 100 ವರ್ಷ ಅವರು ಬಾಳುವ ಹಾಗೆ ಅವರಿಗೆ ದೇವರು ಆಶೀರ್ವದಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇವರನ್ನು ಆತ್ಮೀಯ ಗೆಳೆಯರ ಪೈಕಿ ಇವರೊಬ್ಬರು. ನಾಗಭೂಷಣ ಜೋಶಿ ಅಂತ ಇವರ ಹೆಸರು, ಮಾಳದವರು. ಬಹುಶಃ ಈ ಶಿಕ್ಷಕ ವೃತ್ತಿಯಲ್ಲಿ ಮುಂದುವರಿಯುವುದಕ್ಕೆ ನಾಗಭೂಷಣ ಜೋಶಿಯವರು ಕಾರಣ. ಅವರಿಂದ ಒಂದು ಕಾಲ ನನಗೆ ಟ್ರೈನಿಂಗ್ ಆದ ನಂತರ, ನೀವು ಮನೆಯಲ್ಲೇ ಇದ್ದೀರಾದರೆ ನಮ್ಮ ಶಾಲೆಯಲ್ಲಿ ಒಂದು ವೇಕೆನ್ಸಿ ಉಂಟು, ಮಾಡಕ್ಕೆ ಬರ್ತೀರಾ? ಓಕೆ ಅಂತ ಹೋದ. ಮತ್ತು ಆ ಕಾಲ ಈಗಿನ ಆಗಲ್ಲ. ಸುಮಾರು 15 ಕಿಲೋಮೀಟರ್ ನಡೆದು ಹೋದಂಥ ಕ್ಷೇತ್ರ. ಆದರೆ ಅಲ್ಲಿ ಹೋದ ನಂತರ ಇವರ ಅಣ್ಣ ಶಂಕರ್ ಜೋಶಿ ಅವರು ಅಂತಿದ್ದರು. ಅವರ ಮನೆಯಲ್ಲಿ 9 ವರ್ಷ ವಾಸ್ತವ್ಯ. ಇವರೆಲ್ಲ ನಮ್ಮನ್ನು ಭಾರಿ ಅಷ್ಟು ವರ್ಷ ಇದ್ದರೂ ಕೂಡ ಒಂದು ದಿನ ಜಗಳ ಆಗದೆ, ಒಂದು ದಿನಕ್ಕೆ ತಕರಾರಾಗದೆ ಒಳ್ಳೆಯ ಪ್ರೀತಿಯಿಂದ ನಡೆಸಿದವರು. ಇಂಥ ನಾಗಭೂಷಣ ಜೋಶಿ ಅವರು ಅಷ್ಟು ದೂರದಿಂದ ಮಾಳದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ನನ್ನಿಂದ 1 ವರ್ಷ 2 ವರ್ಷ ಹಣ್ಣಿರ್ಬೋದು. ಅವರಿಗೂ ದೇವರು ದೀರ್ಘಾಯುಷ್ಯ ಕೊಡಲಿ, ಆರೋಗ್ಯ ಕೊಡಲಿ. ಅವರ ಮಗ ಅಮೇರಿಕಾದಲ್ಲಿದ್ದಾನೆ, ಹೀಗೆಲ್ಲ ಒಳ್ಳೆಯ ವ್ಯವಸ್ಥೆಯಲ್ಲಿದ್ದಾರೆ. ಅವರಿಗೆಲ್ಲ ಉತ್ತರೋತ್ತರವಾಗಿ ದೇವರು ಅಖಿಲೇಶ್ವರ ದೇವರು ಅನುಗ್ರಹಿಸಲಿ, ರಾಜರಾಜೇಶ್ವರ ಅನುಗ್ರಹಿಸಲಿ ಅಂತ ಅವರ ಕೈಯಲ್ಲಿ ಕೊಡ್ತಾ ಇದ್ದೆ. ಇವರು ಹೆಸರಿಗೆ ಪೊಳಲಿಯವರಾದರೂ
ನಮ್ಮ ಊರಿಗೆ ಇವರು ಸದಾಕಾಲ ಎಲ್ಲ ಜನರು ನೆನಪಿಸುವಂತಹ ಮಾಸ್ಟ್ರು. ಇದ್ದದ್ದು 9 ವರ್ಷ ಆದರೂ ಕೂಡ 9 ವರ್ಷದಲ್ಲಿ ಊರಿನ ಮೂಲೆ ಮೂಲೆಗಳನ್ನು ಈಗಲೂ ನೆನಪಿಸಬಲ್ಲರು, ಈಗಲೂ ಹೇಳಬಲ್ಲರು. ಅದಲ್ಲದೆ ಶಾಲೆಯ ಮಾಸ್ಟ್ರು ಮಾತ್ರ ಅಲ್ಲ ಇವರು, ಪಂಚಾಯಿತು, ನಮ್ಮ ಯಕ್ಷಗಾನ ಸಂಘ, ದೇವಸ್ಥಾನ, ಆಮೇಲೆ ಗಣೇಶೋತ್ಸವ, ಇಂತಹ ಗ್ರಾಮದ ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು. ಹಾಗಾಗಿ ಬರೀ ಗುರುಕುಲದ ಮಾಸ್ಟರ್ ಆಗದೆ ಇವರು ಮಾಳ ಗ್ರಾಮದವರಾಗಿಯೇ ಇದ್ದು ಇವತ್ತಿಗೂ ಕೂಡ ಇವರು ಮಾಳಕ್ಕೆ ಬರ್ತಾರಂತಾದರೆ ನನಗೊಮ್ಮೆ ಮಾತಾಡಿಸಬೇಕು, ನೋಡಬೇಕು ಅಂತ ಹೇಳುವ ಮಂದಿ ಬಹಳಷ್ಟು ಇದ್ದಾರೆ. ಅಂಥವರ ಈ 80ರ ಸಹಸ್ರಚಂದ್ರ ದರ್ಶನ ಕಾರ್ಯಕ್ರಮಕ್ಕೆ ನಾವಿಬ್ಬರೂ ಬಂದಿದ್ದೇವೆ. ನಿಜವಾಗಿ ಸಂತೋಷದಿಂದ ಬಂದವರು, ಅಗತ್ಯವಾಗಿ ಬರಬೇಕೆಂಬ ಉದ್ದೇಶದಿಂದ ಬಂದವರು. ತೃಪ್ತಿಯಾಗಿದೆ, ಸಂತೋಷ ಆಗಿದೆ. ದೇವರು ಇವರಿಗೆ ಹೆಚ್ಚಿನ ಆರೋಗ್ಯವನ್ನು, ಆಯುಷ್ಯವನ್ನು ಕರುಣಿಸಲಿ. ಸುದ್ದಿ9 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ9 ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿ9.